ಗುರುಭ್ಯೋ ನಮಃ. ನಮಸ್ಕಾರ ವೀಕ್ಷಕರೇ. ದೈವಶಕ್ತಿ ಕಾರ್ಯಕ್ರಮದ ಇಂದಿನ ಸಂಚಿಕೆಯಲ್ಲಿ ಗೋವುಗಳು ಕನಸಲ್ಲಿ ಬಂದರೆ ಏನು ಅರ್ಥ ಎಂಬುದರ ಬಗ್ಗೆ ಇಂದಿನ ಸಂಚಿಕೆಯಲ್ಲಿ ತಿಳಿಸ್ತಾ ಇದ್ದೀವಿ. ಮನುಷ್ಯನಿಗೆ ಬೀಳುವ ಕನಸುಗಳು ಅವನಿಗೆ ಅದರಿಂದ ಒಳಿತು ಮತ್ತು ಕೆಡುಕನ್ನು ಅನ್ವಯಿಸುತ್ತೆ. ಪ್ರಾಣಿಗಳು, ಜಲಪಾತ, ನದಿ, ನೀರು, ಸಮುದ್ರ ಈ ಥರ ಹಲವಾರು ರೀತಿಯಲ್ಲಿ ಕನಸಿನಲ್ಲಿ ಗೋಚರ ಆಗುತ್ತೆ. ಇನ್ನು ಚಿತ್ರ ವಿಚಿತ್ರ ಕನಸುಗಳು ಕೂಡ ಗೋಚರ ಆಗುತ್ತವೆ. ಆದರೆ ಕನಸಿನಲ್ಲಿ ಗೋವುಗಳು ಬಂದರೆ ಶುಭನ ಎಂಬುದು ತಿಳಿಯೋಣ. ಮುಕ್ಕೋಟಿ ದೈವಗಳು ಒಳಗೊಂಡಿರುವ ಪ್ರಾಣಿ ಅಂದರೆ ಅದು ಗೋವು. ನೀವು ಯಾವುದಾದರೆ ಕೆಲಸಕ್ಕೆ ಹೊರಡೆ ಹೋಗೋ ಸಂದರ್ಭದಲ್ಲಿ ಎದುರಿಗೆ ಏನಾದರೂ ಬಂದರೆ ಆ ಕಾರ್ಯಗಳು ಯಶಸ್ವಿ ಆಗುತ್ತೆ ಅಂತ ತಿಳಿಬೋದು. ಇನ್ನು ಕನಸಿನಲ್ಲಿ ಏನಾದರೂ ಗೋವುಗಳು ಬಂದರೆ ನಿಮಗೆ ಅದೃಷ್ಟ ತಂದುಕೊಡುತ್ತೆ, ನಿಮ್ಮ ಭವಿಷ್ಯ ಕೂಡ ಉತ್ತಮವಾಗುತ್ತೆ ಅಂತ ಅರ್ಥ. ಏನಾದರೂ ತೀರಾ ಸಮಸ್ಯೆ ಅನುಭವಿಸ್ತಾ ಇದ್ದಲ್ಲಿ ಈ ಥರ ಏನಾದರೂ ಕನಸು ಬಿದ್ದರೆ ಖಂಡಿತ ಆ ಸಮಸ್ಯೆಯಿಂದೆಲ್ಲ ಹೊರಡೆ ಬಂದು ನಿಮ್ಮ ಸ್ಥಿತಿಗತಿ ಕೂಡ ಬದಲಾವಣೆ ಆಗಿ ಒಂದು ಉನ್ನತ ಸ್ಥಾನಕ್ಕೆ ಹೋಗುತ್ತೆ ಅಂತ ಹೇಳ್ಬೋದು. ಆ ಥರ ಏನಾದರೂ ಕನಸಿನಲ್ಲಿ ಕಂಡು ಬಂದರೆ ಗೋಮಾತೆಯ ಆಶೀರ್ವಾದ ತಗೊಂಡು ಅಥವಾ ಪೂಜೆ ಸಲ್ಲಿಸಿ ಗೋಮಾತೆಗೆ ಏನಾದರೂ ನೈವೇದ್ಯವನ್ನು ಕೊಟ್ಟಿದ್ದಲ್ಲಿ ಖಂಡಿತವಾಗಿ ಇದರಿಂದ ಶುಭ ಆಗುತ್ತೆ. ಇದೇ ರೀತಿಯ ಹೆಚ್ಚಿನ ಮಾಹಿತಿಗಳು ಬೇಕಿದ್ದಲ್ಲಿ ಅಥವಾ ಈ ವಿಷಯಗಳ ಬಗ್ಗೆ ಏನಾದರೂ ನಿಮಗೆ ಮಾಹಿತಿಗಳು ಬೇಕಿದ್ದಲ್ಲಿ ನಮಗೆ ನೇರವಾಗಿ ಸಂಪರ್ಕಿಸಿ. ಧನ್ಯವಾದಗಳು.